ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಸೃಷ್ಟಿಗೆ ಮತ್ತು ಕಾವ್ಯ ಬಿಜಾಪುರಲಿಂದ ಬರ್ಲತ್ತಾರ ರೀ. ಬೆಳಗಾವಿ ಬಸ್ ಸ್ಟ್ಯಾಂಡ್ಗೆ ಬಂದೀನಿ. ಅವ್ರನ್ನ ಇಬ್ಬರನ್ನ ಕರ್ಕೊಂಡು ಹೋಗ್ಲಾಕಂತ ಹೇಳ್ಕೊಂಡ್ರ. ನೋಡ್ರಿ ಮಮ್ಮಿಗೆ ಬಸ್ ನಂಬರ್ ಗೊತ್ತಾಗಲ್ಲ ಅಂತಂದು ಕೆಂಪು ಬಸ್ಸಿಗೆ ಕುಂದ್ರಿಸಿನಿ ಅಂದ್ಲು. ಯಾವ್ದು ಕೆಂಪು ಬಸ್ ಅಂತೇಳಿ ನನಗೂ ಗೊತ್ತಾಗಲ್ಲಾಗಿತ್ತು. ಎಲ್ಲ ಕೆಂಪು ಬಸ್ಗಳು ನೋಡಿದ್ನಿ. ನೋಡಿ ಸುಸ್ತಾಯಿತು. ಬೆಳಗಾವಿ ಬಾಗಲಕೋಟೆ ಬಸ್ ಇರ್ತಿದ್ದು, ಆದ್ರೆ ಈ ಬಸ್ಸಿಗೆ ನಾವು ಬಂದಿರ್ಲಿಕ್ಕಿಲ್ಲ. ಮತ್ತು ಬೇರೆ ಬಸ್ ಅದಾವೇನೋ ಅಂಥೇಳಿ ಎಲ್ಲ ಬಸ್ ನೋಡಿದ್ನಿ. ಯಾವ ಬಸ್ ಬಂದಿದ್ದು ಬಸ್ ಎಲ್ಲ ಫುಲ್ ರಿಕ್ ಬರ್ಲಾಕತ್ತಿದ್ದು ನೋಡ್ರಿ ಇಲ್ಲಿ. ಆಮೇಲೆ ಏನೈತಿ ನೋಡ್ರಿ ಅವರೇ ಇಬ್ರು ಬಂದುಬಿಟ್ರು. ಹಸು ಆಗಿತ್ತಂತ ಅವ್ರಿಗೆ. ನಾನು ನಡ್ರಿ ಅಂತ ಹೇಳ್ಕೊಂಡ್ರೆ ಹೋಟೆಲ್ ಕರ್ಕೊಂಡು ಹೋದ್ನಿ. ಅಲ್ಲಿ ಫುಲ್ ಹೊಟ್ಟೆ ಹಸು ಆಗಿತ್ತು ಮಮ್ಮಿ ಅಂತಂದರು. ದೋಸೆ ಬೇಡಿದ್ರು. ದೋಸೆ ಅಲ್ಲಿ ಇರ್ಲಾಕಿಲ್ಲ ಅಂತ, ಬೆಳಿಗ್ಗೆ ಅಷ್ಟೇ ಸಿಗ್ತೈತೆ ಅಂತ. ಆಮೇಲೆ ಏನೈತಿ ನಾನ್ ವೆಜ್ ಕಿಚನ್ ಅಂತಂದರು. ಬಿರಿಯಾನಿ ತೊಗೊಂಡ್ರು ಇಬ್ಬರು ಕೂಡಿ. ಶಿಸ್ತು ಬಿರಿಯಾನಿ ಬಡದ್ರು ನೋಡ್ರಿ. ಬಡದ್ರು. ಆಮೇಲೆ ಏನೈತಿ ನಡ್ರಿ ಅಂತ ಹೇಳ್ಕೊಂಡ್ರೆ ಊಟ ಗೀಟ ಮಾಡಿ ಮತ್ತು ನಾವು ನಮ್ಮ ಊರಿಗೆ ಹೋಗೋ ಬಸ್ಸಿಗೆ ಬಂದ್ವಿ. ಅಲ್ಲಿ ಏನೈತಿ ಅಲ್ಲಿ ಬಸ್ ಇರ್ಲಕ್ಕಿಲ್ಲ. ಎಲ್ಲ ಬಂದಿದ್ದ ಬಸ್ ಎಲ್ಲ ಮತ್ತು ಫುಲ್ ರಿಕ್ ಆಗಿ ನೋಡ್ರಿ ಇಲ್ಲಿ ಹೆಂಗೆ ಹತ್ಲತ್ತಾರ ಮಂದಿ. ಏನು ಮಾಡೋದ್ರಿ ಇವಾಗ ಬಂದು ನೋಡ್ರಿ ಮನೆಗೆ. ನಮ್ಮ ಸಣ್ಣ ಮಗಳು ಚುರುಮುರು ಸುಸ್ಲಾ ಮಾಡತ್ತಿದ್ಲು. ನಾವು ಮನೆಗೆ ಬರೋಟಿಗೇನೆ ಯಾಕಮ್ಮ ಈಗ ಮಾಡತ್ತಿ ಅಂತಂದ್ರೆ, ಮಮ್ಮಿ ನಿನಗೆ ಹೊಟ್ಟೆ ಹಸ್ದಿರ್ತೈತಿ, ಲೇಟ್ ಆಗ್ತೈತಿ ಅಂತ ಹೇಳ್ಕೊಂಡ್ರೆ ಮಾಡೀನಿ ಅಂತಂದ್ಲು. ಆಯ್ತಮ್ಮ ಅಂತಂದು. ಹೆಣ್ಮಕ್ಳು ಭಾರ ಅಂತೀರಿ, ಹೆಣ್ಮಕ್ಳು ಭಾರ ಅಂತ ತಿಳ್ಕೊಳಕ್ಕೆ ಹೋಗಬೇಡ್ರಿ. ಹೆಣ್ಣು ಮನೆ ಮಹಾಲಕ್ಷ್ಮಿ ಇದ್ದಂಗೆ. ನನಗೆ 3 ಮಹಾಲಕ್ಷ್ಮಿಗಳು ಅದಾರು. ನನಗೆ ಯಾವತ್ತೂ ಬೇಜಾರಿಲ್ಲ, ಬೇಸರಿಲ್ಲ. ನನ್ನ 3 ಹೆಣ್ಮಕ್ಳನ್ನು ನಾ ಮಹಾರಾಣಿ ಥರ ನೋಡ್ಕೋತೀನಿ. ನನಗೂ ಅವರು ಅಷ್ಟೇ ಖುಷಿಲಿಂದ ಇಟ್ಟಾರ ನೋಡ್ರಿ. ಎಲ್ಲ ನಾನು ಏನು ಹಾಕಿ ಮಾಡ್ತೀನಿ ಅದನ್ನೆಲ್ಲ ನೆನಪಿಟ್ಕೊಂಡು ಆಕಿನೂ ಹಾಗೆ ಮಾಡ್ಲಾತಾಳು. ನಿಮಗೆ ಏನ್ರಿ ರೆಸಿಪಿ ಅದು ಬೇಕಾಯ್ತಂದ್ರೆ ಹೇಳ್ರಿ. ನಾನು ಯೂಟ್ಯೂಬ್ ಚಾನೆಲ್ ಐತಿ ಸೃಷ್ಟಿ ಬೆಳಗಾವಿ ಅಂತ ಹೇಳ್ಕೊಂಡ್ರೆ ನಾನು ಅಲ್ಲಿ ರೆಸಿಪಿ ಮಾಡಿಬಿಡ್ತೀನಿ. ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ, ಅಲ್ಲಿ ಸಪೋರ್ಟ್ ಮಾಡಿರಿ. ನೋಡ್ರಿ ಎಲ್ಲ ರೆಡಿ ಮಾಡೋದ್ಲು.